ಹಲೋ ಹಾಯ್ ನಮಸ್ತೆ. ಶೋಭೆ ವೆಂಕಟ್ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಏನಿದು ಮಸಾಲ ಐಟಮ್ ತೋರಿಸ್ತಿದ್ದಾರೆ, ಏನೋ ಮಾಡ್ತಿದ್ದಾರೆ. ಹೌದು, ಗರಂ ಮಸಾಲ ಮನೆಯಲ್ಲೇ ಮಾಡೋಣ ಅಂತ. ನಾನ್ ವೆಜ್ಗೆ ಜಾಸ್ತಿ ಯೂಸ್ ಮಾಡ್ತೀವಿ ನಾವು ಗರಂ ಮಸಾಲ. ಸೊ ಹಾಗಾಗಿ ಅಂಗಡಿಯಲ್ಲಿ ತರೋದಂಥ ಫ್ಲೇವರ್ ನಂಗೆ ಇಷ್ಟ ಆಗ್ತಿರ್ಲಿಲ್ಲ. ಅಂಗಡಿಯಲ್ಲಿ ಯಾವ ಥರ ಕ್ವಾಲಿಟಿ ಪದಾರ್ಥಗಳನ್ನ ಹಾಕ್ತಾರೋ ಅಥವಾ ಹುಳ ಹಿಡ್ದಿರೋದು ಹಾಕ್ತಾರೋ ಏನೋ ಒಂದು, ಅವ್ರಿಗೆ ಕೆಲಸ ಆಗಬೇಕು, ದುಡ್ಡು ಬೇಕು, ಮಾಡಿಕೊಟ್ಬಿಡ್ತಾರೆ. ಬಟ್ ಕ್ವಾಲಿಟಿನ ಮೇಂಟೈನ್ ಮಾಡೋದು ಕಷ್ಟ ಆಗ್ಬೋದು. ಸೊ ಅದಕ್ಕೆ ನಾವು ಏನೇ ಮಾಡಿದ್ರೂ ಆರೋಗ್ಯ ಬೇಕು ಅಂದರೆ ಮನೆಯಲ್ಲೇ ಮಾಡ್ಕೋಬೇಕಲ್ವಾ. ಸೊ ಹಾಗಾಗಿ ನಾವು ಮನೆಯಲ್ಲೇ ಮಾಡ್ತಾಯಿದ್ದೀನಿ ಗರಂ ಮಸಾಲ. ನೀವು ಕೂಡ ಒಮ್ಮೆ ಗರಂ ಮಸಾಲ ಈ ರೀತಿ ಮಾಡಿ, ಅದರ ಟೇಸ್ಟು ಅಮೇಝಿಂಗ್ ಆಗಿರುತ್ತೆ, ಫ್ಲೇವರು ಅಷ್ಟೇ ಅಮೇಝಿಂಗ್ ಆಗಿರುತ್ತೆ. ನೀವು ಮಾಡೋ ಅಡುಗೆನೂ ಕೂಡ ಅಷ್ಟೇ ಆರೋಗ್ಯವಾಗಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾಕೆ ಒಂದು 10-15 ನಿಮಿಷ ಟೈಮ್ ಬೇಕಾಗತ್ತೆ ಅಷ್ಟೇ. ಎಲ್ಲ ನೋಡಿಕೊಂಡು ಏನು ಬೇಕು, ಎಷ್ಟೆಷ್ಟು ಕ್ವಾಂಟಿಟಿ ಬೇಕು, ನಮ್ಮ ಆರೋಗ್ಯಕ್ಕಿಂತ ಯಾವುದು ದೊಡ್ಡದಲ್ಲ ಅಲ್ವಾ. ಸೊ ಹಂಗಾಗಿ ಕೆಲವೊಂದು ಅಂಗಡಿಗಳಲ್ಲಿ ತಂದು ತಿಂದು ಆಸ್ಪತ್ರೆಗೆ ದುಡ್ಡು ಖರ್ಚು ಮಾಡೋದ್ರ ಬದಲು ನಾವೇ ದುಡ್ಡು ಹಾಕಿ ತಂದುಬಿಟ್ಟು ಮನೇಲೇ ಮಾಡ್ಕೋಬೋದಲ್ವಾ. ನಾನು ಇಷ್ಟೆಲ್ಲ ಸೇರಿ 250 ಗ್ರಾಮ್ ಆಗುವ ಹಾಗೆ ತೊಗೊಂಡು ಬಂದಿದ್ದೀನಿ. ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಕೊತ್ತಂಬರಿ ಬೀಜ. ಆಲ್ಮೋಸ್ಟ್ ನನ್ನ ಮಗ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟಿದ್ದ. ನಾನು ಎಷ್ಟಾಗುತ್ತೆ ಅಷ್ಟು ಎಲ್ಲ ಸಪ್ರೇಟ್ ಮಾಡ್ಕೊಳ್ಳೋಕ್ಕೆ ಒಂದು ಅರ್ಧ ಗಂಟೆ ಟೈಮ್ ತೊಗೊಂಡೆ. ಮೇನ್ ಇಂಗ್ರೀಡಿಯೆಂಟ್ಸ್ ಆದ ಕೊತ್ತಂಬರಿ ಬೀಜ ಮಾತ್ರ 100 ಗ್ರಾಮ್ಸ್ ತೊಗೊಂಡಿದ್ದೀನಿ. ಇನ್ನೆಲ್ಲ 1 ಟೇಬಲ್ ಸ್ಪೂನು 1.5 ಟೇಬಲ್ ಸ್ಪೂನ್ ಅಷ್ಟೇ ತೊಗೊಂಡಿರೋದು. ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ನಲ್ಲ, ಸಪ್ರೇಟ್ ನಿಮಗೆ ತೋರಿಸಿದ್ರೆ ಸ್ವಲ್ಪ ಸ್ವಲ್ಪ ಅಂತ ಕಾಣಿಸುತ್ತೆ. ಆದರೂ ನೋಡಿ, ಇದು ಸೋಂಪು 1 ಟೇಬಲ್ ಸ್ಪೂನ್ ಅಷ್ಟೇ ತೊಗೊಂಡಿದ್ದೀನಿ. ಅದ್ರ ಜೊತೆ ಕರಿ ಜೀರಿಗೆ ತೊಗೊಂಡಿದ್ದೀನಿ, ನಾರ್ಮಲ್ ಜೀರಿಗೆ ಕೂಡ ತೊಗೊಂಡಿದ್ದೀನಿ, ಗಸಗಸೆ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಗಸಗಸೆ ಯಾರೂ ಹಾಕಲ್ಲ, ಹುಳ ಬಿದ್ದುಬಿಡುತ್ತೆ, ತುಂಬ ಜನ ಸ್ಟೋರ್ ಮಾಡೋಕ್ಕಾಗಲ್ಲ ಅಂತ. ಆ ಥರ ಏನೂ ಇಲ್ಲ. ಯಾವಾಗ ಹಾಕಬೇಕು ಗಸಗಸೆ ಅಂತ ಹೇಳ್ತೀನಿ, ಫುಲ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟು ಚಕ್ಕೆ ಲವಂಗ ಸಮ ಪ್ರಮಾಣದಲ್ಲಿ ಕೆಲವೊಬ್ಬರು ತಗೋತಾರೆ. ಟೇಸ್ಟು ಹಾಳಾಗ್ಬಿಡುತ್ತೆ ಸಮ ಪ್ರಮಾಣದಲ್ಲಿ ತಗೊಂಡ್ರೆ. ಸ್ವಲ್ಪ ಲವಂಗ ಕಮ್ಮಿ ಮಾಡಿ, ಚಕ್ಕೆ ಜಾಸ್ತಿ ಮಾಡಿ. ನಾನಿಲ್ಲಿ 1 ಟೇಬಲ್ ಸ್ಪೂನು ಲವಂಗ ತೊಗೊಂಡಿದ್ದೀನಿ. 1.5 ಇಂದ 2 ಟೇಬಲ್ ಸ್ಪೂನ್ ನಿಯರ್ ಬೈ ಆಗೋ ಅಂದರೆ ಉದ್ದುದ್ದ ಇದೆಯಲ್ಲ, ಅದನ್ನೆಲ್ಲ ಮುರ್ಕೊಂಡ್ರೆ 1.5-2 ಟೇಬಲ್ ಸ್ಪೂನ್ ಹಾಗೆ ಆಗುತ್ತೆ. ಅದು ಪೌಡ್ರ್ ಮಾಡಿದ್ರೆ 1 ಟೇಬಲ್ ಸ್ಪೂನು ಅಥವಾ 1.5 ಟೇಬಲ್ ಸ್ಪೂನ್ ಅಷ್ಟೇ ಬರೋದದು. ಸೊ ಆ ಲೆಕ್ಕದಲ್ಲಿ ನಾನು ತೊಗೊಂಡಿದ್ದೀನಿ. ಹಾಗೆ ಸ್ಟಾರ್ ಮೊಗ್ಗು, ಅನಾನಸ್ ಮೊಗ್ಗು ಅಂತ ಹೇಳ್ತೀರ, ಅನಾನಸು ಅಂತ ಹೇಳ್ತೀರಲ್ಲ, ಅದನ್ನು ತೊಗೊಂಡಿದ್ದೀನಿ. ಜಾಪತ್ರೆ, ಜಾಕಾಯಿ, ಏಲಕ್ಕಿ, ನಾರ್ಮಲ್ ಏಲಕ್ಕಿ ತೊಗೊಂಡಿಲ್ಲ ನಾನು. ಕಾಡು ಏಲಕ್ಕಿ ಅಥವಾ ದಪ್ಪ ಏಲಕ್ಕಿ, ಕಪ್ಪು ಏಲಕ್ಕಿ ಅಂತ ಕರಿತೀವಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆ ಏಲಕ್ಕಿನ ತೊಗೊಂಡಿದ್ದೀನಿ. ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ಮೇನ್ ಗರಂ ಮಸಾಲೆಗೆ ಬೇಕಾಗಿರುವಂಥದ್ದು ಟೇಸ್ಟ್ ಮತ್ತು ಫ್ಲೇವರು. ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ನಾವು ಆರಾಮಾಗಿ ಮಾಡ್ಬೋದು. ಸೊ ಆಲ್ಮೋಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ. ಬಿರಿಯಾನಿ ಎಲೆ 1 ಇಡಿಯಷ್ಟು ತೊಗೊಂಡಿದ್ದೀನಿ. ನಿಮಗೆ ಬಿರಿಯಾನಿ ಎಲೆ ಹಾಕಿದ್ರೂ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇಲ್ಲ ಬೇಡ ನನಗೆ ನಾರ್ಮಲ್ ನಾನು ಸಪ್ರೇಟಾಗಿ ಒಗ್ಗರಣೆ ಹಾಕ್ಕೊಂಡು ಮಾಡ್ತೀನಿ ಬಿರಿಯಾನಿಗೆ ಈ ಥರಕ್ಕೆಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಆದರೂ ನನ್ನ ಸಲಹೆ ಹಾಕಿದ್ರೇ ಬೆಸ್ಟು ಗರಂ ಮಸಾಲಕ್ಕೆ. ಅದೆಲ್ಲ ಇದ್ರೇ ಇಷ್ಟ. ಮತ್ತು ಇನ್ನೊಂದು ಏನಂತ ಅಂದರೆ ಎಳ್ಳು ಕೂಡ ನಾನು ತೊಗೊಂಡಿದ್ದೀನಿ. ಕಪ್ಪು ಎಳ್ಳಲ್ಲ ನಾನು ತೊಗೊಂಡಿರೋಂಥ, ಬಿಳಿ ಎಳ್ಳು ಜಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟೇ ತೊಗೊಂಡಿದ್ದೀನಿ. ಗರಂ ಮಸಾಲ ಮಾಡೋದಕ್ಕೆ ಏನೆಲ್ಲ ಐಟಮ್ಸ್ ಬೇಕು ಅನ್ನೋದನ್ನು ಈಗ ಆಲ್ರೆಡಿ ನೋಡಿದ್ವಿ. ಮೇನ್ ಪ್ರೋಸೆಸ್ ಏನಪ್ಪ ಅಂತಂದರೆ ಗರಂ ಮಸಾಲ ಹೇಗೆ ಮಾಡುವಂಥದ್ದು, ಯಾವ ಹದದಲ್ಲಿ ಮಸಾಲ ಪದಾರ್ಥಗಳನ್ನು ಹುರಿದ್ಕೋಬೇಕು ಅನ್ನೋದೇ. ಮಸಾಲ ಹುರಿಯೋದಕ್ಕೆ ತಳ ಹಿಡಿದೇ ಇರುವಂಥ, ಅಂದರೆ ಸ್ವಲ್ಪ ತಳ ಗಟ್ಟಿ ಇರುವಂಥ ಬಾಣಲಿಗಳನ್ನು ತಗೊಳ್ಳಿ ಅಥವಾ ಫ್ರೈ ಪ್ಯಾನ್ಗಳನ್ನ ತಗೊಳ್ಳಿ. ಮೊದಲು ಗಟ್ಟಿ ಇರುವಂಥ ಪದಾರ್ಥಗಳನ್ನು ಹಾಕೋಬೇಕು. ಫಸ್ಟೇ ಎಳ್ಳು, ಗಸಗಸೆ ಈ ಥರದ್ದೆಲ್ಲ ಹಾಕೊಂಡ್ಬಿಟ್ರೆ ಫುಲ್ ಚೆನ್ನಾಗೆಲ್ಲ ಸಿಡಿದು ಫ್ಲೇವರ್ ಹೋಗಿಬಿಡುತ್ತೆ. ಫ್ಲೇವರ್ ಹೋಗ್ಬಿಡ್ತು ಅಂತಂದರೆ ಮಸಾಲ ಹಾಳಾಯಿತು ಅಂತಲೇ. ಹಂಗಾಗಿ ಮೊದಲನೇದು ಹಾಕೋಬೇಕಾಗಿರುವಂಥದ್ದು ಸ್ವಲ್ಪ ದಪ್ಪ ಆಗಿರುವಂಥ ಸ್ಟಾರ್ ಮೊಗ್ಗಿರ್ಬೋದು, ಏಲಕ್ಕಿ, ಚಕ್ಕೆ, ಲವಂಗ ಈ ಥರದ್ದು. ಫಸ್ಟು ತಳ ನೋಡ್ಕೋಬೇಕು, ಬಿಸಿ ಇದೆಯಾ ಇಲ್ವಾ ಅಂತ ಅಂದ್ಬಿಟ್ಟು. ನೀರು ಏನಾದರೂ ಇತ್ತು ಅಂತಂದರೆ ಫುಲ್ಲೆಲ್ಲ ನೀರೆಲ್ಲ ಡ್ರೈ ಆಗಿರಲಿ ಅಥವಾ ನೀಟಾಗಿ ಒರೆಸ್ಬಿಟ್ಟು ಶುದ್ಧವಾಗಿರುವಂಥ ಒಂದು ಬಾಣಲೆ ತೊಗೊಂಡು ನೀಟಾಗಿ ಹಾಕ್ಬಿಟ್ಟು, ಆ ಸಣ್ಣ ಪುಟ್ಟ ಇರುವಂಥ ಚಕ್ಕೆಗಳಿರ್ಬೋದು ಅಥವಾ ಸ್ಟಾರ್ ಮೊಗ್ಗಳಿರ್ಬೋದು ಅದನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡೇ ನೀವು ಫ್ರೈ ಮಾಡ್ಕೊಂಬಿಡಿ. ಜಾಕಾಯಿ ಕೂಡ ಹಾಕಿದ್ದೀನಿ ನೋಡಿ, ಅದನ್ನೆಲ್ಲ ಜಾಪತ್ರೆ, ಜಾಕಾಯಿ ಇದನ್ನೆಲ್ಲ ಕೂಡ ಹಾಕಿದ್ದೀನಿ. ಜಾಕಾಯಿನ ಕೆಚ್ಕೊಂಡು ಹಾಕಿದ್ದೀನಿ, ಒಂದೇ ಒಂದು ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ ನಾನು. ಅದು ಕಾಣಿಸಲ್ಲ ಅನಿಸುತ್ತೆ ಆಲ್ಮೋಸ್ಟು. ಇನ್ನು ಆಲ್ಮೋಸ್ಟ್ ಸ್ವಲ್ಪ ಬಿಸಿ ಆಗ್ತಾಯಿದೆ ಅನ್ನುವಾಗಲೇ ನಮಗೆ ಫ್ಲೇವರ್ ಗೊತ್ತಾಗುತ್ತೆ. ಗಮ್ ಅಂತ ಸ್ಮೆಲ್ ಬರ್ತಾಯಿರುತ್ತೆ. ಆವಾಗ 1 ಸ್ಪೂನ್ ತೊಗೊಂಡು ನೀಟಾಗಿ ಕೈ ಆಡಿಸ್ಕೊತಾ ಇರಿ. ಸಿಯೋದಕ್ಕೆ ಬಿಡಬಾರ್ದು. ಮೇನ್ ಸ್ವಲ್ಪ ಫ್ಲೇಮ್ನ ಕಮ್ಮಿ ಇಟ್ಕೊಂಡಿರಬೇಕು. ಅದಾದ ತಕ್ಷಣ ಸ್ವಲ್ಪ ಮೆಣಸು ಅಥವಾ ಏಲಕ್ಕಿ, ಅದು ಗಟ್ಟಿ ಪದಾರ್ಥಗಳಲ್ವಾ, ಇದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಅದನ್ನು ಕೂಡ ಮೊದಲೇ ಹೇಳ್ದಂಗೆ ಉರಿ ಯಾವಾಗ್ಲೂ ಕಮ್ಮಿ ಇಟ್ಕೊಂಡಿರಬೇಕು. ಉರಿ ಕಮ್ಮಿ ಇದ್ದರೆ
ಚೆನ್ನಾಗಿ ರೋಸ್ಟ್ ಆಗುತ್ತೆ. ಆ ಫ್ಲೇವರು ಫ್ಲೇವರ್ ನಿಮಗೆ ಗರಂ ಮಸಾಲದಲ್ಲಿ ಇರಬೇಕು ಅಂತಂದರೆ ಮೇಯ್ನು ಫ್ಲೇಮ್ ಕಮ್ಮಿ ಇಟ್ಕೊಂಡಿರಬೇಕು, ಸೀಸಬಾರ್ದು ನಮ್ಮ ಇಲ್ಲಿ ಹಾಕಿರುವಂಥ ಎಲ್ಲ ಪದಾರ್ಥಗಳನ್ನು ಸಹ. ಚೆನ್ನಾಗಿ ಡ್ರೈ ರೋಸ್ಟ್ ಆಗಿದೆ ಅಂತ ಕನ್ಫರ್ಮೇಷನ್ ಬಂದಾಗ ಇಳಿಸೋದಿನೊಂದು 5 ನಿಮಿಷ ಅನ್ನುವಾಗ ಪಲಾವ್ ಎಲೆಗಳನ್ನೆಲ್ಲ ನೀಟಾಗಿ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ರಬ್ ಮಾಡಿ ಹಾಕಿ, ಅದು ಅಷ್ಟೇ ಫ್ಲೇಮ್ ಕಮ್ಮಿ ಇಟ್ಕೊಂಡೇ ಮಾಡಬೇಕು. ಕೆಳಗಡೆ ಎಲ್ಲ ಸೀದೋಗೋ ಥರ ಬೇಡ, ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈ ರೀತಿ ಇವಾಗ ನೋಡಿ ನನಗೆ ಎಷ್ಟು ಘಮ ಫ್ಲೇವರ್ ಬರ್ತಾಯಿದೆ ಅಂತಂದರೆ ಮಾಡ್ತಾಯಿದ್ರೆ ಕೆಳಗಡೆ ಏನೋ ತಳ ಹಿಡಿತಾ ಇಲ್ಲ. ಆ ಒಂದೊಂದೇ ಮಸಾಲೆಗಳು ಒಂದೊಂದು ಫ್ಲೇವರ್ ಕೊಡುತ್ತಲ್ವ, ಮನೆ ತುಂಬ ಘಮ ಹರಡಿರುತ್ತೆ. ಸೊ ಈ ಥರ ಫುಲ್ ಮಾಡ್ಕೊಬೇಕು, ಅಂದರೆ ಡ್ರೈ ರೋಸ್ಟ್ ನೀಟಾಗಿ ತಳ ಹಿಡಿದಿರೋ ರೀತಿ ಮಾಡ್ಕೋಬೇಕು. ಇಳಿಸ್ಕೊಳ್ಳೋದೊಂದು 5 ನಿಮಿಷ ಅಥವಾ ಸ್ಟವ್ ಆಫ್ ಮಾಡೋದೊಂದು 5 ನಿಮಿಷ ಅನ್ನುವಂಗೆ ಇನ್ನೆಲ್ಲ ಮಿಕ್ಕಿದ ಪದಾರ್ಥಗಳನ್ನು ಹಾಕೊಳ್ಳೋಣ. ಕೊತ್ತಂಬರಿ ಬೀಜ, ಜೀರಿಗೆ, ಕರಿ ಜೀರಿಗೆ, ಸೋಂಪು, ಎಳ್ಳು, ಗಸಗಸೆ ಇದನ್ನೆಲ್ಲ ಹಾಕ್ಕೊಂಡು ಒಂದು 3 ನಿಮಿಷ ಸಾಕು. ಯಾಕೆ ಇವಾಗ ಅಂತ ಅಂದರೆ ಬಾಣಲಿ ಆಲ್ಮೋಸ್ಟ್ ತುಂಬ ಬಿಸಿ ಇರುತ್ತೆ ಮತ್ತು ಮಸಾಲ ಪದಾರ್ಥಗಳು ಬಿಸಿ ಇರುತ್ತಲ್ವ, ಇದು ಆಲ್ಮೋಸ್ಟ್ ಹಾಕಿದ ತಕ್ಷಣ ಚಿಟಪಟ ಸ್ಟಾರ್ಟ್ ಆಗಿಬಿಡುತ್ತೆ. ಸ್ಟವ್ ಆಫ್ ಮಾಡಿದ್ರೂ ಕೂಡ ಬಾಣಲಿ ಬಿಸಿ ಇರುತ್ತಲ್ವ, ಸೊ ಹಾಗಾಗಿ ಈಗ ಫುಲ್ಲೆಲ್ಲ ಒಂದು 2-3 ನಿಮಿಷ ಈ ರೀತಿ ಮಾಡ್ಕೊಂಬಿಟ್ರೆ ಆಲ್ಮೋಸ್ಟ್ ರೆಡಿ ಆಯಿತು. ಇಳಿಸ್ಕೊಂಡ ತಕ್ಷಣ ಒಂದು ಅರ್ಧ ಗಂಟೆ ಅಥವಾ ಒಂದು 10 ನಿಮಿಷ ಸಾಕು ಅನ್ಕೋತೀನಿ. ಕ್ವಾಂಟಿಟಿ ಸ್ವಲ್ಪ ಇತ್ತು ಅಂದರೆ ಒಂದು 10 ನಿಮಿಷ, ಕ್ವಾಂಟಿಟಿ ಜಾಸ್ತಿ ಇತ್ತು ಅಂದರೆ ಒಂದು ಅರ್ಧ ಗಂಟೆನೇ ಬಿಟ್ಬಿಡಿ ಅದು ಕೂಲ್ ಆಗೋದಕ್ಕೆ. ಸಂಪೂರ್ಣವಾಗೋದು ಕೂಲ್ ಆದಮೇಲೆ ಕ್ವಾಂಟಿಟಿ ಜಾಸ್ತಿ ಇತ್ತು ಅಂತಂದರೆ ಹೊರಗಡೆ ಹೋಗಿ ಮಿಲ್ ಮಾಡಿಸ್ಕೊಂಡು ಬನ್ನಿ. ಕ್ವಾಂಟಿಟಿ ಕಮ್ಮಿ ಇದೆ ಅಥವಾ ಮನೆಗೆ ಮಾತ್ರ ಬೇಕು ಅಂತ ಅಂದರೆ ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮನೆಯಲ್ಲೇ ಮಾಡ್ಕೋಬೋದು. ನಾನು ಕೂಡ ಬಿಸಿ ಎಲ್ಲ ಕಮ್ಮಿ ಆದಮೇಲೆ ಫುಲ್ ಕೂಲ್ ಡೌನ್ ಆದಮೇಲೆ ತಣ್ಣಗಾದಮೇಲೆ ಕೂಡ ಮಿಕ್ಸಿಗೆ ಹಾಕ್ಕೊಳ್ಳೋಣ ಅಂತ ಹಾಕೋತಾ ಇದ್ದೀನಿ. ಫ್ಲೇವರ್ ಮನೆ ತುಂಬ ಅಂತೂ ಬರ್ತಾಯಿದೆ. ಎಷ್ಟು ಆಗುತ್ತೆ ಅಷ್ಟು, ಅದು 1-2 ಸಾರಿನಾದ್ರು ಹಾಕ್ಕೊಳ್ಳಿ, ಫುಲ್ ಜಾಸ್ತಿ ಹಾಕೊಂಬಿಡ್ಬೇಡಿ. ಕಾಣಿಸ್ತಾ ಇದೆಯಲ್ಲ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಹಾಕ್ಕೊಂಡಿದ್ದೀನಿ ನಾನು ಕೂಡ. ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ಸಿಕ್ಕಾಪಟ್ಟೆ ಸೌಂಡ್ ಇದೆ, ಮ್ಯೂಟ್ ಮಾಡಿಬಿಟ್ಟಿದ್ದೀನಿ, ಸಾಕು ಅಷ್ಟೇ ಸೌಂಡ್ ಕೇಳಿಸ್ಕೊಳ್ಳೋದು ಅಂತ. ತುಂಬ ತರಿ ಬೇಕು ಅಂತ ಅನ್ನೋರು ತರಿಯಾಗಿ ಮಾಡ್ಕೋಬೋದು. ಇಲ್ಲ ತುಂಬ ನನಗೆ ನೈಸ್ ಆಗಿರಬೇಕು, ಸಾಫ್ಟ್ ಆಗಿರಬೇಕು ಅಂತಂದರೆ ಆ ಥರ ಕೂಡ ಮಾಡ್ಕೋಬೋದು. ನನಗೆ ಗರಂ ಮಸಾಲೆಗಳು ಅಥವಾ ಮಸಾಲೆಗಳು ಆಲ್ಮೋಸ್ಟ್ ಸ್ವಲ್ಪ ಗರಂ ಮಸಾಲ ಬೇರೆ ಮಸಾಲೆಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ತರಿ ಆಗಿದ್ದರೆ ಇಷ್ಟ ನನಗೆ. ಮಿಕ್ಸಿಯಲ್ಲೇ ಮಾಡ್ಕೊಂಡಿದ್ದೀನಿ, ಪುಡಿ ಆಯಿತು. ಬನ್ನಿ ಯಾವ ಥರ ಇದೆ ಅಥವಾ ಫ್ಲೇವರ್ ಇನ್ನೂ ಹೆಚ್ಚು ಬರುತ್ತೆ. ಇವಾಗ ಓಪನ್ ಮಾಡಿದ ತಕ್ಷಣ ಎಷ್ಟು ಬರ್ತಿದೆ ಅಂದರೆ, ಎಲ್ಲ ಮಸಾಲೆಗಳನ್ನು ಹುರಿದಾಗ ಒಂಥರ ಬಂತು ಅಂದರೆ ಅದನ್ನು ನಾವು ರುಬ್ಕೊಂಡಾಗ ಅಂದರೆ ಪುಡಿ ಮಾಡಿದಾಗ ಇನ್ನೂ ಘಮ ಅಂತ ಫ್ಲೇವರ್ ಬರ್ತಾಯಿದೆ. ಮಸಾಲ ಫ್ಲೇವರ್ ತುಂಬ ಚೆನ್ನಾಗಿದೆ. ನಾನು ಹೇಳ್ದಾಗೆ ಸ್ವಲ್ಪ ತರಿಯಾಗಿ ಇದೆ. ಇನ್ನೂ ಬೇಕು ಅಂತಂದರೆ ಇನ್ನೂ ಸಾಫ್ಟಾಗಿ ಬೇಕು ಅಂದ್ರೂ ಕೂಡ ಸಾಫ್ಟಾಗಿ ಮಾಡ್ಕೋಬೋದು. ಆಲ್ಮೋಸ್ಟ್ ಪಲಾವ್ಗೆ ಅಥವಾ ಬಿರಿಯಾನಿಗಳಿಗೆ ಅಥವಾ ಚಿಕನ್ ಮಟನ್ ಮಾಡುವಾಗ ಇಷ್ಟಿದ್ರೆ ಸಾಕು ಅಂತ ನಾನು ಅಂದ್ಕೊತೀನಿ. ಆಲ್ಮೋಸ್ಟ್ ಮಸಾಲ ಪದಾರ್ಥಗಳನ್ನೆಲ್ಲ ಆಲ್ಮೋಸ್ಟ್ ನಾನು ಮನೆಯಲ್ಲೇ ಮಾಡ್ಕೊಳ್ಳೋದು. ಔಟ್ಸೈಡ್ ಪ್ಯಾಕ್ಗಳು ನಾನು ಯಾವುದೂ ತರಿಸಲ್ಲ. ಪೆಪ್ಪರ್ ಪೌಡ್ರು, ಜೀರಾ ಪೌಡ್ರಿಂದ ಹಿಡಿದು ಧನಿಯಾ ಪೌಡರು, ಹಾಗೆ ಮೆಂತ್ಯ ಮುದ್ದೆ ಇರ್ಬೋದು, ಈ ಥರ ಪೌಡರ್ಗಳೆಲ್ಲ ಆಲ್ಮೋಸ್ಟ್ ನಾನು ಮನೆಯಲ್ಲೇ ಮಾಡಿಸ್ಕೊತೀನಿ. ತುಂಬ ಚೆನ್ನಾಗಿ ಬರುತ್ತೆ. ಸೊ ಫೈನಲಿ ಗರಂ ಮಸಾಲ ರೆಡಿಯಾಗಿದೆ. ಘಮ ಅಂತಿರುವಂಥ ಗರಂ ಮಸಾಲ. ವಾವ್, ಸೂಪರಾಗಿದೆ ಫ್ಲೇವರ್ ಮಾತ್ರ. ಹಾಗೆ ಕಲರ್ಫುಲ್ಲಾಗೂ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಆಲ್ಮೋಸ್ಟ್ ಎಲ್ಲ ಮಸಾಲೆಗಳನ್ನು ಡ್ರೈ ಮಾಡಿದಾಗ ಇದೇ ಕಲರ್ ಬರುತ್ತೆ. ಸೊ ಇದನ್ನು ಸ್ವಲ್ಪ ಬಿಸಿ ಇರುತ್ತೆ, ಒಂದು ಅರ್ಧ ಗಂಟೆ ಇದನ್ನು ಕೂಡ ಬಿಟ್ಬಿಡೋಣ ತಣ್ಣಗಾಗಲಿ. ತಣ್ಣಗಾದಮೇಲೆ ಒಂದು ಏರ್ ಟೈಟ್ ಕಂಟೈನರ್ನ ತಗೊಂಡು ಚೆನ್ನಾಗಿ ಒರೆಸಿ, ಏರ್ ಟೈಟ್ ಕಂಟೈನರ್ ಅಂದರೆ ಗ್ಲಾಸ್ ಥರ ತೊಗೊಬೋದು ಅಥವಾ ನೀವು ಯಾವುದು ಲಭ್ಯವಿದೆ ಅದನ್ನು ತೊಗೋಬೋದು. ನಾನು ಗ್ಲಾಸ್ ಏರ್ ಟೈಟ್ ಕಂಟೈನರ್ ತೊಗೊಂಡಿದ್ದೀನಿ. ಚೆನ್ನಾಗಿ ನೀಟಾಗಿ ಒರೆಸಿಟ್ಕೊಂಡಿದ್ದೆ. ಅದಕ್ಕೇ ಹಾಕಿ ಫ್ರಿಜ್ಜಲ್ಲಾದರೂ ಇಟ್ಕೋಬೋದು ಅಥವಾ ಔಟ್ಸೈಡ್ ಕೂಡನಾದರೂ ಇಟ್ಕೋಬೋದು, ಅದು ನಿಮ್ಮ ಇಷ್ಟ. ನಾನು ಇದನ್ನು ಫ್ರಿಜ್ಜಲ್ಲಿ ಇಟ್ಕೋತಾ ಇದ್ದೀನಿ. ಔಟ್ಸೈಡ್ ಕೂಡ ಇಟ್ಕೋಬೋದು, ಕೆಡೋದಿಲ್ಲ, ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಒಂದು 3 ತಿಂಗಳವರೆಗಾದ್ರೂ ಇಟ್ಕೊಂಡು ಯೂಸ್ ಮಾಡ್ಬೋದು. 3 ತಿಂಗಳವರೆಗೆ ಬರೋದೇ ಇಲ್ಲ ನಮ್ಮ ಮನೇಲಿ. ಇದು ಬಂದ್ಬಿಟ್ಟು 1 ತಿಂಗಳು ಬರುತ್ತೇನೋ ಅಷ್ಟೇ. ನೆಕ್ಸ್ಟ್ ಮತ್ತೆ ಬೇರೆ ಮಸಾಲ ಪದಾರ್ಥಗಳನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೇನೇ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸಿ, ಕ್ಲಿಯರ್ ಮಾಡಿಕೊಡ್ತೀನಿ. ಹಾಗೆ ದಯವಿಟ್ಟು ಯಾರೂ ಹೈಪ್ ಮಾಡ್ತಿಲ್ಲ, ಹೈಪ್ ಮಾಡಿ ಸಪೋರ್ಟ್ ಮಾಡಿ. ಇನ್ನೊಂದು ಸೂಪರಾಗಿರುವಂಥ
ವೆಯ್ಟ್ ಲಾಸ್ ಪೌಡರ್ ವಿಡಿಯೋ ಕೂಡ ರೆಡಿ ಇದೆ. ಅಪ್ಕಮಿಂಗ್ ಡೇಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾರಿಗೆಲ್ಲ ವೆಯ್ಟ್ ಲಾಸ್ ಪೌಡರ್ ಬೇಕು, ಯಾಕೆಂದರೆ ನನಗೆ ಒಂದು ವಾರದಲ್ಲೇ 2 kg ಸಣ್ಣ ಆಗಿದ್ದೀನಿ ವೆಯ್ಟ್ ಲಾಸ್ ಪೌಡರಿಂದ. ಸೊ ಹಾಗಾಗಿ ಟೈಮ್ ಅನಿಸುತ್ತೆ ನಾವು ಎಷ್ಟೇ ಎಫರ್ಟ್ ಹಾಕಿ ವಿಡಿಯೋ ಮಾಡಿದ್ರೂ ವ್ಯೂಸ್ಗಳೇ ಬರೋದಿಲ್ಲ. ದಯವಿಟ್ಟು ವ್ಯೂಸ್ನ ಕೊಡಿ, ಅಂದರೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನಾನು ಹಾಕ್ತಿರುವಂಥ ಒಂದೊಂದು ರೆಸಿಪಿಗಳಿರ್ಬೋದು ಅಥವಾ ಒಂದೊಂದು ವೀಡಿಯೋಸ್ಗಳಿರ್ಬೋದು ಶ್ರಮದಿಂದನೇ ಮಾಡಿರುವಂಥದ್ದು, ಯಾವುದೋ ಲೇಝಿ ಕೆಲಸದಿಂದ ಮಾಡಿರುವಂಥದ್ದಲ್ಲ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನಿನ್ನೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.